ಸುಬ್ಬಾರೆಡ್ಡಿ ಬೆಂಬಲಿಗರ ಆಕ್ರೋಶ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ. ಬಾಗೇಪಲ್ಲಿ ಪಟ್ಟಣದಲ್ಲಿ ಅರೆಬೆತ್ತಲಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸುಬ್ಬಾರೆಡ್ಡಿಗೆ ನ್ಯಾಯ ಕೊಡಿಸುವಂತೆ ಬೆಂಬಲಿಗರು ಆಗ್ರಹಿಸ್ತಾ ಇದ್ದು ಬಾಯಿ ಬಡಿದುಕೊಂಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸಿಎಂ ಡಿಕೆಶಿ ವಿರುದ್ಧವೂ ಕೂಡ ಬೆಂಬಲಿಗರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈಗ 3 ತಾಲೂಕುಗಳಲ್ಲಿ ಈಗಾಗಲೇ ಪ್ರತಿಭಟನೆ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಅಂಗಡಿ ಮುಂಗಟ್ಟುಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಸುಬ್ಬಾರೆಡ್ಡಿಗೆ ಮಂತ್ರಿಗಿರಿ ಕೈತಪ್ಪದಕ್ಕಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪಾಟೀಲ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಶಾಸಕ ಎಸ್ ಎಂ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಅವರ ಅಭಿಮಾನಿಗಳು ಬಾಗೇಪಲ್ಲಿಯಲ್ಲಿ ಆಕ್ರೋಶಗೊಂಡಿದ್ದಾರೆ. ಇದರಿಂದ ನೋಡ್ತಾ ಇದ್ದೀನಿ, ಬಾಗೇಪಲ್ಲಿಯನ್ನು ಗುಳೂರು ಸರ್ಕಾರದಲ್ಲಿ ಅರೆಬೆತ್ತಲೆಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುಬ್ಬಾರೆಡ್ಡಿ ಅವರಿಗೆ ಅನ್ಯಾಯ ಆಗಿದೆ. ಅವರು ಪಕ್ಷೇತರಾಗಿ ಶಾಸಕರಾಗಿ ಗೆದ್ದು ನಂತರ ಕಾಂಗ್ರೆಸ್ನಲ್ಲಿ 2 ಬಾರಿ ಶಾಸಕರಾಗಿದ್ದಾರೆ. ಒಟ್ಟು ಅವರು 3 ಬಾರಿ ಶಾಸಕರಾಗಿದ್ದಾರೆ. ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡಲೇಬೇಕಿತ್ತು. ಸಚಿವ ಸ್ಥಾನ ಕೊಡದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಅನ್ಯಾಯವಾಗಿದೆ. ನಂಜುಂಡಪ್ಪ ವರದಿಯಂತೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ 3 ತಾಲೂಕುಗಳು ತುಂಬಾ ತೀರಾ ಹಿಂದುಳಿದಿದೆ. ಈ ಸರಿ ಸಚಿವ ಸ್ಥಾನ ಕೊಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಸಚಿವ ಸ್ಥಾನ ಕೊಡದ ಹಿನ್ನೆಲೆಯಲ್ಲಿ ತುಂಬಾ ಆಕ್ರೋಶವಾಗಿದ್ದಾರೆ. ಒಟ್ಟಲ್ಲಿ ಏನು ಇವತ್ತು ಬಾಗೇಪಲ್ಲಿ ಬಂದು ಕರೆ ನೀಡಿದ್ದಾರೆ, ಇದು ಸಂಪೂರ್ಣವಾಗಿ ಯಶಸ್ವಿ ಆಗಿದ್ದು ಗಲ್ಲಿಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ನೋಡ್ತಾ ಇದ್ದೀನಿ, ಇಲ್ಲಿ ಬಾಯಿ ಪಡ್ಕೊಳ್ಳೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಸ್ಥಾನ ಕೊಟ್ಟಿಲ್ಲ, ನಿಮ್ಗೆ ಏನ್ ನೋವಾಗಿದೆಯಾ? ನಮ್ಗೆ ತುಂಬಾ ನೋವಾಗಿದೆ. ಈ ದಿನ ಬಾಗೇಪಲ್ಲಿಯಲ್ಲಿ ಸಾಂಕೇತಿಕವಾಗಿ ನಾವು ಬಂದಿಗೆ ಕರೆ ಕೊಟ್ಟಾಗ ಅವರೇ ವೈಯಕ್ತಿಕವಾಗಿ ತಮ್ಮ ಅಂಗಡಿಗಳನ್ನು ಮುಚ್ಚಿಕೊಂಡಿದ್ದಾರೆ. ಈ ಬೆಂಬಲ ಸಾಕು ಸುಬ್ಬಾರೆಡ್ಡಿ ಅವರ ಮೇಲೆ ಇರುವಂತಹ ವಿಶ್ವಾಸ. ಆದ್ದರಿಂದ ಬರುವ ದಿನಗಳಲ್ಲೂ ಕೂಡ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡುವವರೆಗೂ ಬಾಗೇಪಲ್ಲಿ ಕ್ಷೇತ್ರದ ಜನತೆ ಈ ರೀತಿಯ ಹೋರಾಟಗಳನ್ನು ಮಾಡ್ಕೊಂಡು ಹೋಗ್ತಾನೆ ಇರ್ತದೆ. ಈಗ ಇವತ್ತು ಬಾಗೇಪಲ್ಲಿ ಅರೆಬೆತ್ತಲಾಗಿ ಪ್ರತಿಭಟನೆ ಮಾಡ್ತಾ ಇದ್ರಿ, ಸರ್ಕಾರದ ವಿರುದ್ಧ ಪಕ್ಷ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕೆ? ಸುಬ್ಬಾರೆಡ್ಡಿ ಅಣ್ಣವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಕೊಡದಿದ್ದ ಪಕ್ಷದಲ್ಲಿ ಇಂಟೇರ್ ಬಾಗೇಪಲ್ಲಿ ತಾಲೂಕು ಆಗ್ಬೋದು, ಚೇಳೂರು ತಾಲೂಕು ಆಗ್ಬೋದು, ಗುಡ್ಬಂಡೆ ತಾಲೂಕು ಆಗ್ಬೋದು, ಗೋ ಬ್ಯಾಕ್ ಕಾಂಗ್ರೆಸ್ ಸ್ಲೋಕನನ್ನು ನಾವು ಪ್ರಾರಂಭ ಮಾಡ್ತೀವಿ. ಈಗ ಹಿಂದೆ ಸಿದ್ದರಾಮಯ್ಯ ಅವರು ಡಿಕೆಶಿ ಅವರು ಬಾಗೇಪಲ್ಲಿ ಬಂದಾಗ ಸುಬ್ಬಾರೆಡ್ಡಿ ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿಲ್ಲ. ಏನು ನೋವಾಗಿದೆಯಾ? ಅದು ತುಂಬ ನೋವಾಗಿದೆ. ಕೊಡ್ತೀವಂತ ಆಶೆ ಕೊಟ್ಟು ಇವಾಗ ನಮಗೆ ದುರಾಶೆ ಮಾಡಿದ್ದಾರೆ. ಕಾಂಗ್ರೆಸ್ಸನ್ನು ನಾವು ನಿಜವಾಗ್ಲೂ ಹೇಳ್ತೀವಿ, ಸುಬ್ಬಾರೆಡ್ಡಿ ಕೊಟ್ಟರೆ ಕಾಂಗ್ರೆಸ್ ಉಳಿತಾ ಇದೆ ಅಂದರೆ ಉಳಿಗಾಳಿ ಎಲ್ಲ ಕಾಂಗ್ರೆಸ್ಗೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಬಾಗೇಪಲ್ಲಿ. ಇತ್ತ ಅಸಮಾಧಾನಿತ ಶಾಸಕರು ಒಂದೊಂದು ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸ್ನೇಹಿತರು ನಿನ್ನೆ ಮಾತನಾಡಿರೋದನ್ನ ನಾನು ನೋಡಿದ್ದೇನೆ. ನಮ್ಮಿಂದ ಪಕ್ಷ ಇದೆ ಹೊರತು ಪಕ್ಷದಿಂದ ನಾವಿಲ್ಲ ಅಂತ ಹೇಳಿದ್ದಾರೆ. ನಾವೀಗ 4-5-6 ಬಾರಿ ಗೆದ್ದಿರಬಹುದು. ಪಕ್ಷದ ಕಚೇರಿಗೆ ಅಲೆದಾಡಿದ್ದು, ಪಕ್ಷದ ಚಿಹ್ನೆ ಬಯಸಿದ್ದು ನಾವೇ ಅಲ್ವಾ? ನಮ್ಮನ್ನ ಗುರುತಿಸಿ ಬಿಫಾರ್ಮ್ ಕೊಟ್ಟಿದ್ದು ಪಕ್ಷ. ಹಾಗಾಗಿ ಪಕ್ಷದ ಕಚೇರಿಯ ಬಾಗಿಲನ್ನ ಕಾದಿದ್ದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಮರಿಬಾರದು ಅಂತ ಮಾತನಾಡಿದ್ದಾರೆ. ಪಕ್ಷ ಹಾಗೂ ನಾಯಕರ ವಿರುದ್ಧ ಮಾತನಾಡೋದು ಸರಿಯಲ್ಲ, ನನ್ನಿಂದಲೇ ಪಕ್ಷ ಅನ್ನೋದು ಸುಳ್ಳು ಅಂತ ಪ್ರಿಯಾಂಕ್ ಕಿಡಿಕಾರಿದ್ದಾರೆ. ಬಹಳ ಕಷ್ಟ. ಪ್ರಾದೇಶಿಕವಾಗಿ ನಾವು ಅವರಿಗೆ ಪ್ರಾತಿನಿಧ್ಯತೆ ಕೊಡಬೇಕು, ಸಾಮಾಜಿಕ ನ್ಯಾಯ ನೋಡಬೇಕು, ಅನುಭವ ನೋಡಬೇಕು, ಯುವ ನಾಯಕತ್ವ ಬೆಳೆಸಬೇಕು. ಸಹಜವಾಗಿ ಇದು ಕಷ್ಟದ ಆಗುತ್ತೆ. ಆದರೆ ಇವೆಲ್ಲನೂ ಕೂಡ ಪರಿಗಣಿಸಿ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷದ ವರಿಷ್ಠರಿಂದ ಆಗಿದೆ. ಅಸಮಾಧಾನ ಇರೋದು ಸಹಜ. ಅದನ್ನು ವರಿಷ್ಠರು ಎಲ್ಲರಿಗೂ ವೈಯಕ್ತಿಕವಾಗಿ ಕೂಡ ಮಾತನಾಡ್ತಾ ಇದ್ದಾರೆ. ನಿನ್ನೆ ಕೆಲವು ನಮ್ಮ ಸ್ನೇಹಿತರು ಮಾತನಾಡಿದ್ದು ಕೇಳಿದೆ. ನಮ್ಮಿಂದ ಪಕ್ಷ ಇದೆ ಹೊರತು ಪಕ್ಷದಿಂದ ನಾವಿಲ್ಲ ಅಂತ ಹೇಳಿದ್ರು. ಇವಾಗ ಹೌದು, ನಾವು 4 ಸರಿ ಗೆದ್ದಿರ್ಬೋದು, 5 ಸರಿ ಗೆದ್ದಿರ್ಬೋದು, 6 ಸರಿ ಗೆದ್ದಿರ್ಬೋದು. ಆದರೆ ನಾನು ಏನೂ ಇರಲಾರ್ದಾಗ ನನಗೆ ಗುರುತಿಸಿ ಬಿಫಾರ್ಮ್ ಕೊಟ್ಟು ನಮ್ಮ ತತ್ವ ಸಿದ್ಧಾಂತವನ್ನು ನಂಬಿ
ಜನರು ನಮಗೆ ಆಯ್ಕೆ ಮಾಡಿದ್ರಲ್ಲ ಆವಾಗ. ಸೊ ಹೀಗೆ ಪಕ್ಷದ ವಿರುದ್ಧವಾಗಿ, ನಾಯಕರ ವಿರುದ್ಧವಾಗಿ ಯಾರು ಪೋಷಣೆ ಮಾಡಿದ್ದಾರೆ ನಮ್ಮ ನಾಯಕತ್ವವನ್ನು, ಅದನ್ನು ಟೀಕೆ ಮಾಡೋದು ಸರಿಯಲ್ಲ. ನನ್ನಿಂದನೇ ಪಕ್ಷ ಇದೆ ಅಂತ ಹೇಳೋದು ಸರಿಯಲ್ಲ. ಹೌದು, ಇವಾಗ ನಾವೆಲ್ಲರೂ ದೊಡ್ಡ ನಾಯಕರಾಗಿರ್ಬೋದು, ಇವಾಗ ನನಗೇನೋ ಅವಕಾಶ ಸಿಕ್ಕಿರ್ಬೋದು, ಬಟ್ ದಟ್ ಡಸಂಟ್ ಮೇಕ್ ಮೀ ಬಿಗರ್ ದೆನ್ ದ ಪಾರ್ಟಿ. ನಾನು ಏನಿರಲಾರ್ದಾಗ ನಾನೇ ತಾನೇ ಕಾಂಗ್ರೆಸ್ ಕಚೇರಿ ಅಲ್ದಾಡ್ತಿದ್ದೆ B.Pharm-ಗೆ, ನಾನೇ ತಾನೇ ಹೋಗಿ ನಮ್ಮ ನಾಯಕರ ಬಾಗಿಲು ಕಾಯ್ತಾ ಇದ್ದೆ, ನಾನೇ ತಾನೇ ಹೋಗ್ಬಿಟ್ಟು ನಮಗೆ ಒಂದು ಅವಕಾಶ ಕೊಡಿ ಸ್ವಾಮಿ ನಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಅಂತ ಕೇಳಿದ್ದು. ಈಗ ದೊಡ್ಡ ನಾಯಕರಾದ ತಕ್ಷಣವೇ ನಾನು ಪಕ್ಷಕ್ಕೆ ವಿರುದ್ಧವಾಗಿ ಮಾತಾಡೋದು ಅಥವಾ ಪಕ್ಷಕ್ಕೆ ಟೀಕೆ ಮಾಡೋದು, ಪಕ್ಷದ ನಾಯಕರ ಆಯ್ಕೆಗಳನ್ನು ಟೀಕೆ ಮಾಡೋದು ಸರಿಯಲ್ಲ, ಭಾಳ ಕಷ್ಟ. ಪ್ರಾದೇಶಿಕ